press the bell icon on the YouTube app and never miss another update. Hi students, I hope all are fine and safe at home. So today I am going to discuss with you new chapter, that is symmetry. Okay na? So ಈ symmetry chapter ಅಲ್ಲಿ ನೀವು symmetrical figures ಬಗ್ಗೆ ಸ್ಟಡಿ ಮಾಡ್ತೀರಾ. ಸೊ ಲೈನ್ ಆಫ್ ಸಿಮಿಟ್ರಿ ಬಗ್ಗೆ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ರಿಫ್ಲೆಕ್ಷನ್, ರೊಟೇಷನ್ ಬಗ್ಗೆ, ರಿಫ್ಲೆಕ್ಷನ್ ಅಂದ್ರೇನು, ರಿಫ್ಲೆಕ್ಷನ್ ಸಿಮಿಟ್ರಿ ಅಂದ್ರೇನು, ರೊಟೇಷನ್ ಸಿಮಿಟ್ರಿ ಅಂದ್ರೇನು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸೊ ನೆಕ್ಸ್ಟು ಫ್ಲಿಪ್ಪು ಮತ್ತು ಸ್ಲೈಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಓಕೆನಾ. ಸಿಮಿಟ್ರಿ ಅಂದರೆ ಈ ವರ್ಡಲ್ಲೇ ಮೀನಿಂಗ್ ಇದೆ. ಸಿಮಿಟ್ರಿ ಇಸ್ ನಥಿಂಗ್ ಬಟ್ ಸೇಮ್, ಲೈಕ್ನೆಸ್, ಸೇಮ್ ಆರ್ ಲೈಕ್ನೆಸ್ ಇನ್ size and shape of a figure. Symmetry means getting the exact likeness. Symmetry means getting the exact likeness in size, shape and form between the opposite sides of a line. Between the opposite sides of a line. ಸೊ ಏನು ಸಿಮಿಟ್ರಿ ಅಂದರೆ ಸೇಮ್. ಯಾವುದೇ ಒಂದು ಫಿಗರ್ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಆಬ್ಜೆಕ್ಟನ್ನು ನೀವು ಇಮ್ಯಾಜಿನ್ ಮಾಡ್ಕೊಂಡಾಗ, ಸೊ ಅದನ್ನು ನೀವು 2 ಪಾರ್ಟಾಗಿ ಡಿವೈಡ್ ಮಾಡಿದಾಗ, ಸೊ ಎರಡೂ ಪಾರ್ಟಲ್ಲೂ ಎರಡೂ ಪಾರ್ಟಲ್ಲಿ ಸೈಜ್, ಶೇಪ್ ಸೇಮ್ ಇರುತ್ತೆ. ಓಕೆನಾ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇರುತ್ತೆ. ಸೊ ಅದನ್ನೇ ನಾವು ಸಿಮಿಟ್ರಿ ಅಂತ ಕರಿತೀವಿ. ಸೊ ಸ್ವಲ್ಪ ಫಿಗರ್ಸಲ್ಲಿ ಆ ಥರ ಸಿಮಿಟ್ರಿ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನಿದೆ, ಇಲ್ಲಿ ಒಂದು ಟ್ರಯಾಂಗಲನ್ನು ಡ್ರಾ ಮಾಡ್ತೀನಿ. ಓಕೆನಾ. ಸೊ ಟ್ರಯಾಂಗಲನ್ನು ಡ್ರಾ ಮಾಡ್ತಿದ್ದೀನಿ. ಓಕೆನಾ. ಸೊ ನಾನು ಏನು ಮಾಡ್ತಿದ್ದೀನಿ, ಇದನ್ನು ಇಮ್ಯಾಜಿನರಿ ಲೈನನ್ನು ಡ್ರಾ ಮಾಡ್ತೀನಿ, ಅಂದರೆ ಸಿಮಿಟ್ರಿ, ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತೀನಿ. ಓಕೆನಾ. ಸೊ ಹಾಗಾದರೆ ಇದು ಲೈನ್ ಆಫ್ ಸಿಮಿಟ್ರಿನ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ, ಇದು ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಸೊ ಇದು ಪಾರ್ಟ್ ಮತ್ತು ಸೈಜು, ಲೆಫ್ಟ್ ಹ್ಯಾಂಡ್ ಸೈಡ್ ಪಾರ್ಟ್ ಮತ್ತು ಸೈಜು ಇದು ಈ ರೈಟ್ ಹ್ಯಾಂಡ್ ಸೈಡಿಗೆ ಈಕ್ವಲ್ ಇರುತ್ತೆ. ಓಕೆನಾ. ಸೊ ಈ ಥರ ಫಿಗರ್ಸನ್ನ ನಾವು ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಅದೇ ಥರ ಫಾರ್ ಎಕ್ಸಾಂಪಲ್, ಸೊ ಈ ಥರ ಫಿಗರ್ ಇದೆ, ಹೌದಲ್ವಾ. ಸೊ ಈ ಫಿಗರನ್ನು ನಾವೇನು ಮಾಡ್ತೀವಿ, ಡಿವೈಡ್ ಮಾಡಿದಾಗ. ಓಕೆನಾ. ಸೊ ಇದೇನು ಮಾಡಬೇಕು, ಇಮ್ಯಾಜಿನರಿ, ನಮ್ಮ ಮೈಂಡಲ್ಲಿ ನಾವು ಡಿವೈಡ್ ಮಾಡಿದಾಗ. ಓಕೆನಾ. ಸೊ ಈ ಇಮ್ಯಾಜಿನರಿ ಲೈನನ್ನು ಈ ಥರ ನಾನು ತೋರಿಸ್ತೀನಿ. ಓಕೆ. ಸೊ ಈ ಥರ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಈ ಪಾರ್ಟಿಗೆ ಓವರ್ಲ್ಯಾಪ್ ಆಗುತ್ತೆ, ಹೌದಲ್ವಾ. ಮತ್ತು ಈ ಪಾರ್ಟ್ ಇದು ಎಷ್ಟು ಸೈಜ್ ಇದೆ, ಈ ಸೈಜು ಎಷ್ಟಿದೆ ಅಷ್ಟೇ ಈ ಪಾರ್ಟು ಸಹ ಈಕ್ವಲ್ ಇದೆ, ಸೈಜ್ ಮತ್ತು ಶೇಪಲ್ಲಿ ಸೇಮ್ ಇದೆ, ಲೈಕ್ನೆಸ್ ಇದೆ. ಸೊ ಇದನ್ನೇ ನಾವು ಸಿಮಿಟ್ರಿ ಅಂತ ಕರಿತೀವಿ. ಓಕೆನಾ. ಸೊ ಈ ಥರ ಫಿಗರ್ಸನ್ನ ನಾವು ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಹಾಗೆಯೇ ತುಂಬ ಎನ್ವಿರಾನ್ಮೆಂಟಲ್ಲಿಯೂ ಸಿಮಿಟ್ರಿ ಇದೆ. ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸನ್ನು, ಅಂದರೆ ಅನಿಮಲ್ಸ್ ಆಗಿರಲಿ, ನಾವಾಗಿರಲಿ, ಹ್ಯೂಮನ್ ಬೀಯಿಂಗ್ಸ್ ಅಂದರೆ ನಾವು, ಹೌದಲ್ವಾ. ಸೊ ಅನಿಮಲ್ಸ್ ಆಗಿರಲಿ, ಸೊ ಅವರಲ್ಲಿಯೂ ಸಿಮಿಟ್ರಿಕಲ್ ಫಾರ್ಮ್ ಮಾಡ್ಬೋದು, ಹೌದಲ್ವಾ. ಲೈನ್ ಆಫ್ ಸಿಮಿಟ್ರಿನ ನಾವು ಫಾರ್ಮ್ ಮಾಡ್ಬೋದು, ಹೌದಲ್ವಾ. ಸೊ ಅದೇ ಥರ ಈಗ ಯಾವುದಾದ್ರೂ ಒಂದು ಲೆಟರ್ ಆಗಿರ್ಬೋದು, ಹೌದಲ್ವಾ. ಸೊ ಈಗ ಎಮ್ ಅನ್ನೋ ಲೆಟರ್ ಇದೆ, ಹೌದಲ್ವಾ. ಸೊ ಈ ಎಮ್ ಅನ್ನೋ ಲೆಟರನ್ನು ಏನು ಮಾಡ್ಬೋದು ನಾವು, ಸೊ ಈ ಥರ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡಿದಾಗ, ಹೌದಲ್ವಾ. ಸೊ ಎಮ್ ಲೆಟರ್ ಇದೆ. ಓಕೆನಾ. ಈ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತೀವಿ ಅಂದರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಲೆಟರ್ ಎಮ್ ಅನ್ನೋ ಲೆಟರ್ ಇದೆ. ನೀವು ಇಲ್ಲಿ ಫೋಲ್ಡ್ ಮಾಡಿದಾಗ, ಆ ಲೆಟರನ್ನು ನೀವು ಪಾರ್ಟ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡು ಈ ರೈಟ್ ಹ್ಯಾಂಡ್ ಸೈಡಿಗೆ ಈಕ್ವಲ್ ಇರುತ್ತೆ. ಓಕೆನಾ. ಸೊ ಇದನ್ನೇ ನಾವು ಈ ಥರ ಫಿಗರ್ಸನ್ನು ನಾವು ಸಿಮೆಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಸೊ ಅದೇ ಥರ ಡೆಸ್ಟರಲ್ಲಿಯೂ ಏನಿದ್ರೆ ಸಿಮಿಟ್ರಿ ಇರುತ್ತೆ, ಹೌದಲ್ವಾ. ಸೊ ಇದು ಡೆಸ್ಟರ್ ಇದೆ. ಸೊ ಇಲ್ಲಿ ನಾವು ಈ ಡೆಸ್ಟರನ್ನು ಪಾರ್ಟ್ ಮಾಡ್ಬೋದು ಈ ಥರ. ಸೊ ಈ ಥರ ಪಾರ್ಟ್ ಮಾಡಿದಾಗ ಈ ಪಾರ್ಟು ಈಕ್ವಲ್ ಇರುತ್ತೆ. ಅದೇ ಥರ ಡೆಸ್ಟರನ್ನು ನಾವು ಈ ಥರ ಪಾರ್ಟ್ ಮಾಡಿದಾಗ, ಸೊ ಮೇಲಿನ ಪಾರ್ಟು ಸೈಜು, ಶೇಪು ಸೇಮ್ ಒಂದಕ್ಕೊಂದು ಈಕ್ವಲ್ ಇರುತ್ತೆ. ಓಕೆನಾ. ಸೊ ಈ ಥರ ಫಿಗರ್ಸನ್ನು ನಾವು ಸಿಮೆಟ್ರಿಕಲ್ ಆಬ್ಜೆಕ್ಟ್ಸ್ ಅಂತಲೂ ಕರಿಬೋದು. ಓಕೆನಾ. ಸೊ ಹಾಗಾದರೆ ಏನು ಇದನ್ನು ನಾವು ಡಿವೈಡ್ ಮಾಡ್ತೀವಿ, ಈ ಥಿಂಗ್ಸನ್ನು, ಫಿಗರ್ಸನ್ನು, ಹೌದಲ್ವಾ. ಒಂದು ಲೈನಲ್ಲಿ, ಒಂದು ಇಮ್ಯಾಜಿನರಿ ಲೈನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಈ ಇಮ್ಯಾಜಿನರಿ ಲೈನನ್ನು ನಾವು ಏನಂತ ಕರಿತೀವಿ, ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಲೈನ್ ಆಫ್ ಸಿಮಿಟ್ರಿ. ಸೊ ಲೈನ್ ಆಫ್ ಸಿಮಿಟ್ರಿ. ಸೊ ಲೈನ್ ಆಫ್ ಸಿಮಿಟ್ರಿಯಲ್ಲಿ 3 ಟೈಪ್ಸ್ ಇದೆ. ಓಕೆನಾ. ಫಸ್ಟು ಹಾರಿಜೆಂಟಲ್ ಲೈನ್ ಆಫ್ ಸಿಮಿಟ್ರಿ, ನೆಕ್ಸ್ಟು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ, ದೆನ್ ಡಯಾಗನಲ್ ಲೈನ್ ಆಫ್ ಸಿಮಿಟ್ರಿ.
ಏನು ಸೊ ಈ ಲೈನ್ ಆಫ್ ಸಿಮಿಟ್ರಿಯಲ್ಲಿ ಸೊ 3 ಟೈಪ್ಸ್ ಆಫ್ ಲೈನ್ಸ್ ಇದೆ. ಫಸ್ಟ್ ಒನ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ, vertical line of symmetry. Next horizontal line of symmetry. Next diagonal line of symmetry. ಓಕೆನಾ. ಸೊ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ, ಹಾರಿಜೆಂಟಲ್ ಲೈನ್ ಆಫ್ ಸಿಮಿಟ್ರಿ ಆರ್ ಡಯಾಗನಲ್ ಲೈನ್ ಆಫ್ ಸಿಮಿಟ್ರಿ. ಸೊ ಅಂದರೆ ಸೊ ಒಂದು ಫಿಗರ್ ಇರುತ್ತೆ ಓಕೆನಾ. ಫಾರ್ ಎಕ್ಸಾಂಪಲ್ ಇದು ಸ್ಕ್ವೇರ್ ಹೌದಲ್ವಾ ಓಕೆನಾ. ಸೊ ಈ ಫಿಗರನ್ನು ನಾವು ಏನು ಮಾಡಬೇಕು, ಇದನ್ನು ಡಿವೈಡ್ ಮಾಡಬೇಕು. ಈ ಫಿಗರನ್ನು ಏನು ಮಾಡಬೇಕು, ಡಿವೈಡ್ ಮಾಡಬೇಕು ಓಕೆನಾ. ಸೊ ಈ ಫಿಗರನ್ನು ನಾನು ಏನು ಮಾಡ್ತಿದ್ದೀನಿ, ಈ ಟಾಪಿಂದ ಬಾಟಮ್ಗೆ ಡಿವೈಡ್ ಮಾಡ್ತಿದ್ದೀನಿ. ಸ್ಕ್ವೇರನ್ನ ಟಾಪಿಂದ ಬಾಟಮ್ಗೆ ಡಿವೈಡ್ ಮಾಡ್ತೀವಿ. ಸೊ ಹಾಗಾದರೆ ಏನು ಈ ಫಿಗರನ್ನು ಟಾಪಿಂದ ಬಾಟಮ್ಗೆ ನಾನು ಡಿವೈಡ್ ಮಾಡಿದೆ ಹೌದಲ್ವಾ. ಈ ಲೈನ್ ಆಫ್ ಸಿಮಿಟ್ರಿನ ನಾವು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ ಓಕೆನಾ. ಸೊ ಇದೇ ಫಿಗರನ್ನು ಸ್ಕ್ವೇರನ್ನು ನಾನು ಏನು ಮಾಡ್ತೀನಿ, ಈ ಥರನೂ ನಾವು ಏನು ಮಾಡ್ಬೋದು, ಡಿವೈಡ್ ಮಾಡ್ಬೋದು ಹೌದಲ್ವಾ. ಸೊ ಈ ಥರನೂ ಲೈನ್ ಆಫ್ ಸಿಮಿಟ್ರಿನ ನಾವು ಡ್ರಾ ಮಾಡ್ಬೋದು ಹೌದಲ್ವಾ. ಹಾಗಾದರೆ ಫಿಗರನ್ನು ನಾನು ಏನು ಮಾಡಿದೆ, ಲೆಫ್ಟಿಂದ ರೈಟಿಗೆ ಡಿವೈಡ್ ಮಾಡಿದೆ ಹೌದಲ್ವಾ. ಸೊ ಲೆಫ್ಟಿಂದ ರೈಟಿಗೆ ಡಿವೈಡ್ ಮಾಡಿದ್ನಲ್ಲ, ಈ ಸಿಮಿಟ್ರಿನ ನಾವು ಹಾರಿಜಾಂಟಲ್ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಹಾಗಾದರೆ ಡಯಾಗನಲ್ ಲೈನ್ ಆಫ್ ಸಿಮಿಟ್ರಿ ಅಂದರೆ ಸೊ ಇದು ಶೇಪನ್ನು ಏನು ಮಾಡುತ್ತೆ, ಡಯಾಗನಲ್ ಡಿವೈಡ್ ಮಾಡುತ್ತೆ ಈ ಥರ. ಸೊ ಈ ಥರ ಡಯಾಗನಲ್ಲಿ ಡಿವೈಡ್ ಮಾಡುತ್ತೆ. ಸೊ ನೀವು ಡಯಾಗನಲ್ ಅನ್ನೋದನ್ನು ನೀವು ಸ್ಟಡಿ ಮಾಡಿದ್ದೀರಾ ಹೌದಲ್ವಾ. ಸೊ ಏನು ಫಿಗರನ್ನು ಡಯಾಗನಲಿ ಡಿವೈಡ್ ಮಾಡುತ್ತೆ, ಇದನ್ನು ನಾವು ಡಯಾಗನಲ್ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ ಓಕೆನಾ. ಸೊ ಹಾಗಾದರೆ ಯಾವುದೇ ಒಂದು ಫಿಗರ್ ಆಗಿರಲಿ, ಸೊ ಎಲ್ಲ ಫಿಗರು ಅಲ್ಲ, ಸೊ ಒಂದೊಂದು ಫಿಗರು ಒಂದೊಂದು ಲೈನ್ ಆಫ್ ಸಿಮಿಟ್ರಿ, ಆ ಫಿಗರ್ಗೆ ಒಂದೊಂದು ಲೈನ್ ಆಫ್ ಸಿಮಿಟ್ರಿ ಬರುತ್ತೆ ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ಲೆಟರ್ ಇದೆ ಹೌದಲ್ವಾ. ಸೊ ಎ ಅನ್ನೋ ಲೆಟರ್ಗೆ ಏನು ಮಾಡ್ಬೋದು, ನಾವು ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ಬೋದು. ಬಟ್ ಯಾವ ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ಬೋದು, ನಾವು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು ಓಕೆನಾ. ಈ ಪಾರ್ಟಿಗೆ ಈಕ್ವಲ್ ಇರುತ್ತೆ ಸೈಜು ಮತ್ತು ಶೇಪಲ್ಲಿ ಓಕೆನಾ. ಸೊ ಅದೇ ಥರ ಈ ಫಿಗರ್ ಹೌದಲ್ವಾ. ಸೊ ಈ ಫಿಗರನ್ನು ಸಹ ನಾವು ಏನು ಮಾಡ್ಬೋದು, ಈ ಥರ ವರ್ಟಿಕಲಿನೂ ಡಿವೈಡ್ ಮಾಡ್ಬೋದು ಮತ್ತು ಹಾರಿಜಾಂಟಲಿನೂ ಸಹ ಡಿವೈಡ್ ಮಾಡ್ಬೋದು ಹೌದಲ್ವಾ. ಓಕೆ. ಸೊ ಈ ಥರ ಏನು 3 ಟೈಪ್ಸ್ ಆಫ್ ಲೈನ್ ಆಫ್ ಸಿಮಿಟ್ರಿ ಇರುತ್ತೆ. ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ, ಹಾರಿಜಾಂಟಲ್ ಲೈನ್ ಆಫ್ ಸಿಮಿಟ್ರಿ, ನೆಕ್ಸ್ಟ್ ಡಯಾಗನಲ್ ಲೈನ್ ಆಫ್ ಸಿಮಿಟ್ರಿ. ಅಂದರೆ ಆಬ್ಜೆಕ್ಟ್ ಅಥವಾ ಫಿಗರ್ಸನ್ನು ಏನು ಈ ಥರ ಏನು ಲೈನ್ ಆಫ್ ಸಿಮಿಟ್ರಿ ಟಾಪಿಂದ ಬಾಟಮ್ಗೆ ಡಿವೈಡ್ ಮಾಡಿದ್ರೆ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಲೆಫ್ಟಿಂದ ರೈಟಿಗೆ ಡಿವೈಡ್ ಮಾಡಿದ್ರೆ ಹಾರಿಜಾಂಟಲ್ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಡಯಾಗನಲ್ ಲೈನ್ ಆಫ್ ಸಿಮಿಟ್ರಿ ಅಂದರೆ ಡಯಾಗನಲಿ ಫಿಗರನ್ನು ಡಿವೈಡ್ ಮಾಡಿದ್ರೆ ಡಯಾಗನಲ್ ಲೈನ್ ಆಫ್ ಸಿಮಿಟ್ರಿ ಅಂತ ನಾವು ಕರಿತೀವಿ ಓಕೆನಾ. ಸೊ ಈ ಲೈನ್ ಆಫ್ ಸಿಮಿಟ್ರಿನ ನಾವು ರಿಫ್ಲೆಕ್ಷನ್ ಸಿಮಿಟ್ರಿ ಅಂತಲೂ ಕರಿಬೋದು. ಸೊ ಮಿರರ್ ಸಿಮಿಟ್ರಿ ಅಂತಲೂ ಕರಿಬೋದು. ಏನಂತ ಕರಿಬೋದು, ಸಿಮಿಟ್ರಿನ ಲೈನ್ ಆಫ್ ಸಿಮಿಟ್ರಿನ ನಾವು ಏನಂತ ಕರಿಬೋದು, ಇಲ್ಲಿ ರಿಫ್ಲೆಕ್ಷನ್ ಅಂತಲೂ ಕರಿಬೋದು ಹೌದಲ್ವಾ. ಸೊ ಮಿರರಲ್ಲಿ ನೋಡಿದಾಗ ಏನಾಗುತ್ತೆ, ನಮ್ಮ ಫೇಸ್ ಕಾಣಿಸುತ್ತೆ ಹೌದಲ್ವಾ ಓಕೆನಾ. ಸೊ ಹಾಗೆ ಮಿರರ್ ಸಿಮಿಟ್ರಿ ಅಂತಲೂ ಕರಿಬೋದು ಓಕೆನಾ. ಸೊ ಈಗ ಸರ್ಕಲ್ ಹೌದಲ್ವಾ. ಈಗ ಸರ್ಕಲನ್ನು ನಾವು ಡ್ರಾ ಮಾಡಿದ್ರೆ ಈ ಸರ್ಕಲಲ್ಲಿ ಎಷ್ಟು ಲೈನ್ ಆಫ್ ಸಿಮಿಟ್ರಿ ಇದೆ. ಸೊ ಸರ್ಕಲನ್ನು ನಾವು ವರ್ಟಿಕಲಿನೂ ಡಿವೈಡ್ ಮಾಡ್ಬೋದು, ಹಾರಿಜಾಂಟಲಿನೂ ಡಿವೈಡ್ ಮಾಡ್ಬೋದು, ಸೊ ಹಾಗೆ ಡಯಾಗನಲಿನೂ ಸಹ ಡಿವೈಡ್ ಮಾಡ್ಬೋದು ಓಕೆನಾ. ಸೊ ಇನ್ನೂ ಬೇಕಾದ್ರೆ ಇದನ್ನು ನಾವೇನು ಮಾಡ್ಬೋದು, ಸರ್ಕಲನ್ನು ಡಿವೈಡ್ ಮಾಡ್ತಾ ಹೋಗ್ಬೋದು ಓಕೆನಾ. ಸರ್ಕಲನ್ನು ಕಂಟಿನ್ಯೂಸ್ ನಾವೇನು ಮಾಡ್ಬೋದು, ಡಿವೈಡ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಸರ್ಕಲಲ್ಲಿ ಎಷ್ಟು ಲೈನ್ ಆಫ್ ಸಿಮಿಟ್ರಿ ಇದೆ ಅಂದರೆ ಇನ್ಫೈನೈಟ್ ಲೈನ್ ಆಫ್ ಸಿಮಿಟ್ರಿ, ಕೌಂಟ್ಲೆಸ್ ಹೌದಲ್ವಾ. ಇನ್ಫೈನೈಟ್ ಲೈನ್ ಆಫ್ ಸಿಮಿಟ್ರಿ ಇದೆ. ಸೊ ಹಾಗಾದರೆ ಟ್ರಯಾಂಗಲಲ್ಲಿ ಎಷ್ಟು ಲೈನ್ ಆಫ್ ಸಿಮಿಟ್ರಿ ಫಾರ್ಮ್ ಆಗುತ್ತೆ, ಟ್ರಯಾಂಗಲಲ್ಲಿ ಓನ್ಲಿ 1 ಲೈನ್ ಆಫ್ ಸಿಮಿಟ್ರಿ, ದಟ್ ಈಸ್ ಯಾವುದು, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಹೌದಲ್ವಾ. ಸೇಮ್ ಅದೇ ಥರ ಏನು ಈಗ ಸ್ಕ್ವೇರ್ ಇದೆ, ಸ್ಕ್ವೇರಲ್ಲಿ ಎಷ್ಟು ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ಬೋದು. ಸೊ ವರ್ಟಿಕಲಿ ಹೌದಲ್ವಾ, ಹಾರಿಜಾಂಟಲಿ, ನೆಕ್ಸ್ಟು ಡಯಾಗನಲಿ 2 ಲೈನ್ ಆಫ್ ಸಿಮಿಟ್ರಿನ ಈ ಥರ ಡ್ರಾ ಮಾಡ್ಬೋದು ಹೌದಲ್ವಾ ಓಕೆನಾ. ಸೊ ಈ ಥರ ಫಿಗರ್ಸನ್ನ ನಾವು ಏನಂತ ಕರಿತೀವಿ, ಸೊ ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಇನ್ನೂ ಸ್ವಲ್ಪ ಫಿಗರ್ಸ್ ಇರುತ್ತೆ,
ಅದನ್ನು ಡಿವೈಡ್ ಮಾಡಿದಾಗ ಯಾವುದೇ ಲೈನ್ ಆಫ್ ಸಿಮಿಟ್ರಿ ಫಾರ್ಮ್ ಆಗಲ್ಲ. ಓಕೆನಾ? ಸೊ ಅದನ್ನು ಡಿವೈಡ್ ಮಾಡಿದಾಗ್ಲೂ ಸೊ ಒಂದು ಪಾರ್ಟ್ ಇನ್ನೊಂದು ಪಾರ್ಟಿಗೆ ಸೇಮ್ ಇರಲ್ಲ, ಲೈಕ್ ಇರಲ್ಲ, ಲೈಕ್ನೆಸ್ ಇರಲ್ಲ, ಸೈಜಲ್ಲಿ ಶೇಪಲ್ಲಿ ಆಗಲಿ. ಓಕೆನಾ? ಅಂಥ ಫಿಗರ್ಸಿಗೆ ನಾವು ಸಿಮೆಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಹೌದಲ್ಲ? ಈಗ ಫಾರ್ ಎಕ್ಸಾಂಪಲ್, ಸೊ ಇದು ಸಿಮೆಟ್ರಿಕಲ್ ಫಿಗರ್ ಅಲ್ಲ, ಹೌದಲ್ವಾ? ಇದನ್ನು ಯಾವುದೇ ಥರ ನಾವು ಡಿವೈಡ್ ಮಾಡೋಕ್ಕೆ ಬರಲ್ಲ. ಓಕೆನಾ? ಬಟ್ ಇದೇ ಫಿಗರ್ ಸ್ವಲ್ಪ ಚೇಂಜ್ ಮಾಡಿದಾಗ ಇದನ್ನು ನಾವೇನು ಮಾಡ್ಬೋದು? ಸೊ ಫಿಗರ್ ನೋಡಿದ ತಕ್ಷಣ ನೀವು ಡಿವೈಡ್ ಮಾಡ್ಬೋದು, ಹೌದಲ್ವಾ? ಈ ಫಿಗರನ್ನು ನೀವು ವರ್ಟಿಕಲಿನೂ ಸಹ ಡಿವೈಡ್ ಮಾಡ್ಬೋದು, ಹಾಗೆ ಹಾರಿಜೆಂಟಲಿನೂ ಸಹ ನೀವು ಡಿವೈಡ್ ಮಾಡ್ಬೋದು. ಓಕೆನಾ? ಸೊ ಏನು? ಸೊ ಸಿಮೆಟ್ರಿಕಲ್, ಅಸಿಮೆಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಸಿಮೆಟ್ರಿಕಲ್ ಫಿಗರ್ಸ್ ಅಂದರೆ asymmetrical figures, those that cannot be folded into equal halves and do not have any line of symmetry. So line of symmetry ಫಾರ್ಮ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಸೊ ಈ ಥರ ಫಿಗರ್ ಇದೆ. ಸೊ ಇದನ್ನು ಹೇಗೆ ನೀವು ಡಿವೈಡ್ ಮಾಡ್ತೀರಾ? ಹೇಗೆ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತೀರಾ? ಇಂಪಾಸಿಬಲ್, ಹೌದಲ್ವಾ? ಸೊ ಅದೇ ಥರ ಈ ಥರ ಫಿಗರ್ ಇದೆ. ಸೊ ಇದನ್ನು ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡೋಕ್ಕೆ ಬರಲ್ಲ, ಹೌದಲ್ವಾ? ಸೊ ಈ ಥರ ಫಿಗರ್ಸಿಗೆ ನಾವು ಏನಂತ ಕರಿತೀವಿ? ಅಸಿಮೆಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ನೆಕ್ಸ್ಟು ರಿಫ್ಲೆಕ್ಷನ್ ಅಂತಲೂ ಇರುತ್ತೆ, ಹೌದಲ್ವಾ? ಹೇಗೆ ರಿಫ್ಲೆಕ್ಷನ್ ಅಂದರೆ ಮಿರರ್ ಇಮೇಜ್ ನಿಮಗೆ ಗೊತ್ತಿರುತ್ತೆ, ಹೌದಲ್ವಾ? ಸೊ ಈಗ ಎಲ್ ಅಂತ ಇದೆ. ಸೊ ನೀವು ಮಿರರಲ್ಲಿ ಎಲ್ ಶೇಪನ್ನು ನೋಡಿದಾಗ ಹೇಗೆ ಕಾಣಿಸುತ್ತೆ? ಮಿರರಲ್ಲಿ ಈ ಥರ ಉಲ್ಟಾ ಕಾಣಿಸುತ್ತೆ. ಇದನ್ನು ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ, ಹೌದಲ್ವಾ? ಸೊ ಮಿರರಲ್ಲಿ ನೀವು ಕೇನ ನೋಡಿದಾಗ ಸೊ ಇದ್ರ ಕೇನ ರಿಫ್ಲೆಕ್ಷನ್ ಹೇಗಿರುತ್ತೆ? ಸೊ ಈ ಥರ ಇರುತ್ತೆ, ಹೌದಲ್ವಾ? ಇದನ್ನು ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಅದೇ ಥರ ಸೊ ನಮ್ಮ ಎನ್ವಿರಾನ್ಮೆಂಟಲ್ಲಿ ತುಂಬ ಸಿಮಿಟ್ರಿಕಲ್ ಫಿಗರ್ಸ್ ಇದೆ. ಸೊ ಮುಂಚೆನೇ ಹೇಳಿದೆ ನಾನು, ಹ್ಯೂಮನ್ ಬೀಯಿಂಗ್ಸ್, ಹೌದಲ್ವ? ಪರ್ಸನ್ಸನ್ನು ನೋಡಿದಾಗ ಸೊ ಅವ್ರ ಬಾಡಿ ಪಾರ್ಟ್ಸಲ್ಲಿ ಏನಿರುತ್ತೆ? ಸ್ವಲ್ಪ ಬಾಡಿ ಪಾರ್ಟ್ಸಲ್ಲಿ, ಆಲ್ ದ ಬಾಡಿ ಪಾರ್ಟ್ಸ್ ಅಲ್ಲ, ಸ್ವಲ್ಪ ಬಾಡಿ ಪಾರ್ಟ್ಸಲ್ಲಿ ಏನು ಸಿಮಿಟ್ರಿ ಇರುತ್ತೆ, ಹೌದಲ್ವಾ? ಸೊ ಅದೇ ಥರ ಕೈಟ್ ಫಿಗರ್, ಹೌದಲ್ವಾ? ಸೊ ಅದೇ ಥರ ಹೇಳ್ಬೇಕಂದ್ರೆ ನೀವು ಟೈಗರ್, ಲಯನ್, ಹೌದಲ್ವಾ? ಅವ್ರ ಫೇಸಲ್ಲೂ ಸಿಮಿಟ್ರಿ ಇರುತ್ತೆ, ಹೌದಲ್ವಾ? ಒಂದು ಪಾರ್ಟ್ ಇನ್ನೊಂದು ಪಾರ್ಟಿಗೆ ಈಕ್ವಲ್ ಇರುತ್ತೆ, ಹೌದಲ್ವಾ? ಸೊ ಈಗ ಲೆಟರ್ಸಲ್ಲಿಯೂ ಸಿಮಿಟ್ರಿ ಇರುತ್ತೆ, ಹೌದಲ್ವ? ಸ್ವಲ್ಪ ಥಿಂಗ್ಸಲ್ಲಿಯೂ ಸಿಮಿಟ್ರಿ ಇರುತ್ತೆ. ಹಾಗೆಯೇ ಸಿಮಿಟ್ರಿ ಅಲಾಂಗ್ ದ ವಾಟರ್ ಲೈನ್. ಸೊ ವಾಟರ್ ಲೈನಲ್ಲೂ ಸಿಮಿಟ್ರಿ ಇರುತ್ತೆ. ಸೊ ನೀವೆಲ್ಲಾದರೂ ನೋಡಿರ್ಬೋದು, ಹೌದಲ್ವಾ? ಸೊ ವಾಟ್ರ್ ಇದ್ದ ಕಡೆ ವಾಟ್ರ್ ಎಲ್ಲಾದರೂ ಸ್ಟೋರ್ ಆಗಿರುತ್ತೆ, ಹೌದಲ್ವಾ? ಆ ವಾಟ್ರಲ್ಲಿ ನೀವು ನೋಡಿದಾಗ ಸೊ ಥಿಂಗ್ಸ್ನ ರಿಫ್ಲೆಕ್ಷನ್ ಅದರಲ್ಲಿ ಕಾಣಿಸ್ತಿರುತ್ತೆ, ಹೌದಲ್ವಾ? ಸೊ ಆ ವಾಟರ್ ಲೆವೆಲ್ನ ನಾವು ಲೈನ್ ಆಫ್ ಸಿಮಿಟ್ರಿ ಅಂತ ಇಮ್ಯಾಜಿನ್ ಮಾಡಿದಾಗ ಸೊ ಏನಾಗುತ್ತೆ? ಯಾವುದೇ ಒಂದು ಥಿಂಗ್ಸ್ನ ರಿಫ್ಲೆಕ್ಷನ್ ಕಾಣಿಸ್ತಿರುತ್ತೆ, ಅದನ್ನೇ ನಾವು ಸಿಮಿಟ್ರಿ ಅಲಾಂಗ್ ವಾಟರ್ ಲೈನ್ ಅಂತ ಕರಿತೀವಿ, ಹೌದಲ್ವಾ? ನೆಕ್ಸ್ಟು ಸೊ ರಿಯಲ್ ಲೈಫಲ್ಲೂ ಸಿಮಿಟ್ರಿ ಇರುತ್ತೆ, ಹೌದಲ್ವಾ? ಸೊ ಹಾಗಾದರೆ ಸಿಮಿಟ್ರಿಕಲ್ ಫಿಗರ್ಸು, ಲೈನ್ ಆಫ್ ಸಿಮಿಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಓಕೆನಾ? ಸೊ ಅಸಿಮೆಟ್ರಿಕಲ್ ಫಿಗರ್ಸು, ಸೊ ಸ್ವಲ್ಪ ಫಿಗರ್ಸು ಸಿಮಿಟ್ರಿಕಲ್ ಫಿಗರ್ಸ್ ಇರಲ್ಲ, ಆ ಥರ ಫಿಗರ್ಸಿಗೆ ನಾವು ಅಸಿಮೆಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ, ಹೌದಲ್ವಾ? ಸೊ ಹಾಗಾದರೆ ಅದರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 7.1, ಪೇಜ್ ನಂಬರ್ 193. ಓಕೆನಾ? write the following object that are symmetrical in shape. ಓಕೆ, ಸಿಮಿಟ್ರಿಕಲ್ ಶೇಪ್ ಇರೋ ಆಬ್ಜೆಕ್ಟ್ಸನ್ನು ಟಿಕ್ ಹಾಕಬೇಕು, ಓಕೆನಾ? ಫಸ್ಟ್ ಒನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ, ಹೌದಲ್ವಾ? ಸೊ ಅದು ಸಿಮಿಟ್ರಿಕಲ್ ಫಿಗರ್ ಹೌದು, ಓಕೆನಾ? A1 ಸಿಮಿಟ್ರಿಕಲ್ ಫಿಗರ್. ಸೊ ಅದೇ ಥರ ಹಾಕಿ ಬ್ಯಾಟ್ ಇದೆ, ಸೊ ಅದು ಸಿಮಿಟ್ರಿಕಲ್ ಫಿಗರ್ ಅಲ್ಲ, ಹೌದಲ್ವಾ? C1 ಏನಿದೆ? ಕ್ರಿಕೆಟ್ ಬ್ಯಾಟ್ ಇದೆ, ಸೊ ಅದನ್ನು ಸಿಮಿಟ್ರಿಕಲ್ ಫಿಗರ್ ಅಲ್ಲ. D1 ಏನಿದೆ? ಸಿಲಿಂಡ್ರ್ ಇದೆ, ಹೌದಲ್ವಾ? ಆ ಸಿಲಿಂಡ್ರನ್ನ ನೀವೇನು ಮಾಡ್ಬೋದು? ಸೊ ವರ್ಟಿಕಲ್ ಆಕ್ಸಿಸಲ್ಲಿ ನೀವು ಡಿವೈಡ್ ಮಾಡ್ಬೋದು, ಹೌದಲ್ವಾ? ಅದು ಸಿಮಿಟ್ರಿಕಲ್ ಫಿಗರ್ ಹೌದು. ಹಾಗೆ ಈ ಇದೆ, ಸೊ ಟೇಬಲನ್ನು ಸಹ ನೀವು ಡಿವೈಡ್ ಮಾಡ್ಬೋದು, ಹೌದಲ್ವಾ? ವರ್ಟಿಕಲಿ ಡಿವೈಡ್ ಮಾಡ್ಬೋದು. ಸೊ ರೈಟ್, ಓಕೆನಾ? ಅದೇ ಥರ ಸೆಕೆಂಡ್ ಒನ್, ರೈಟ್ yes if the dotted line is the line of symmetry and no if the dotted line is not line of symmetry, or write yes if the dotted line is a line of symmetry and no if it is not. ಸೊ ಲೈನ್ ಆಫ್ ಸಿಮಿಟ್ರಿ ಇದ್ದರೆ ಎಸ್ ಅಂತ ಬರಿಬೇಕು, ಲೈನ್ ಆಫ್ ಸಿಮಿಟ್ರಿ ಇಲ್ಲ ಅಂದರೆ ನೋ ಅಂತ ಬರಿಬೇಕು. ಸೊ ಈ ಥರ ಎ ಅಂತ ಲೆಟರ್ ಇದೆ, ಹೌದಲ್ವಾ? ಸೊ ಲೈನ್ ಆಫ್ ಸಿಮಿಟ್ರಿನ ಈ ಥರ ಡ್ರಾ ಮಾಡಿದ್ದಾರೆ, ಹೌದಲ್ವಾ? ಸೊ ಎ ಅನ್ನೋ ಫಿಗರ್ ಇದು
ಸೊ ಟಾಪಿಂದ ಬಾಟಮ್ಗೆ ಡಿವೈಡ್ ಮಾಡಿದರೆ ಈಕ್ವಲ್ ಪಾರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಇದು ಲೈನ್ ಆಫ್ ಸಿಮಿಟ್ರಿ ಕರೆಕ್ಟ್ ಇದೆ, ಹೌದಲ್ವಾ? ಸೊ ಏನಂತ ಬರೆಯೋಣ? ಎಸ್ ಅಂತ ಬರೆಯೋಣ, ಹೌದಲ್ವಾ? ಸೇಮ್ ಅದೇ ಥರ ಸಿ ಇದೆ, ಹೌದಲ್ವಾ? ಸಿ ಫಿಗರ್ ಇದೆ. ಫಿಗರ್ ಯಾವ ಥರ ಇದೆ? ಈ ಥರ ಇದೆ, ಹೌದಲ್ವಾ? ಸೊ ಅದಕ್ಕೆ ಡಾಟೆಡ್ ಲೈನ್ ಹೇಗೆ ಡ್ರಾ ಮಾಡಿದ್ದಾರೆ? ಡಾಟೆಡ್ ಲೈನು ಅದಕ್ಕೆ ಹಾರಿಜೆಂಟಲಿ ಡ್ರಾ ಮಾಡಿದ್ದಾರೆ, ಹೌದಲ್ವಾ? ಸೊ ಇದನ್ನು ಫಿಗರನ್ನು ನೀವು ಹಾರಿಜೆಂಟಲಿ ಡಿವೈಡ್ ಮಾಡಿದಾಗ ಇದು ಈಕ್ವಲಿ ಡಿವೈಡ್ ಆಗಲ್ಲ, ಹೌದಲ್ವಾ? ಸೊ ಹಾಗಾದರೆ ಇದು ಡಾಟೆಡ್ ಲೈನ್ ಆಫ್ ಸಿಮಿಟ್ರಿ ಇದೆಯಲ್ಲ, ಇದು ರಾಂಗ್ ಇದೆ, ಹೌದಲ್ವಾ? ನೋ ಅಂತ ಬರೆಯೋಣ. ಓಕೆನಾ? ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್, ಡ್ರಾ ದ ಲೈನ್ಸ್ ಆಫ್ ಸಿಮಿಟ್ರಿ ಫಾರ್ ದ ಫಾಲೋವಿಂಗ್ ಫಿಗರ್ಸ್. ಸೊ ಏನು? ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡಬೇಕಾಗುತ್ತೆ. ಇಲ್ಲಿ ಫಿಗರ್ಸ್ ಇದೆ, ಆ ಫಿಗರ್ ಹಾರಿಜೆಂಟಲಿ ಡಿವೈಡ್ ಆಗುತ್ತಾ ಅಥವಾ ವರ್ಟಿಕಲಿ ಡಿವೈಡ್ ಆಗುತ್ತಾ ಅಥವಾ ಡಯಾಗನಲಿ ಡಿವೈಡ್ ಆಗುತ್ತಾ? ಓಕೆನಾ? ಸೊ ಈ ಥರ ಫಿಗರ್ ಇದೆ, ಹೌದಲ್ವಾ? ಫಿಗರನ್ನು ನೀಟಾಗಿ ನೋಡಬೇಕು, ಓಕೆನಾ? ಸೊ ಹೇಗಿದೆ? ಸೊ ಅಪ್ಪರ್ ಪಾರ್ಟ್ ಏನಿದೆ? ಸ್ಮಾಲ್ ಇದೆ, ಹೌದಲ್ವಾ? ಲೋವರ್ ಪಾರ್ಟ್ ಅಪ್ಪರ್ ಪಾರ್ಟ್ ಲಾರ್ಜ್ ಇದೆ, ಲೋವರ್ ಪಾರ್ಟ್ ಸ್ಮಾಲ್ ಇದೆ, ಹೌದಲ್ವಾ? ಸೊ ಇದಕ್ಕೆ ನಾವೇನು ಮಾಡಬೇಕು? ಓನ್ಲಿ ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿಯಿಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ಇಲ್ಲೊಂದು ಫಿಗರ್ ಇದೆ, ಹೌದಲ್ವಾ? ಓಕೆನಾ? ಈ ಫಿಗರನ್ನು ನಾವು ಹೇಗೆ ಡಿವೈಡ್ ಮಾಡ್ಬೋದು? ವರ್ಟಿಕಲಿನೂ ಡಿವೈಡ್ ಮಾಡ್ಬೋದು, ಹಾರಿಜಾಂಟಲಿನೂ ಡಿವೈಡ್ ಮಾಡ್ಬೋದು, ಹೌದಲ್ವಾ? ಸೊ ಅದೇ ಥರ ಇದನ್ನು ನಾವು ಡಯಾಗಲಿನೂ ಡಿವೈಡ್ ಮಾಡ್ಬೋದು ಈ ಫಿಗರನ್ನು. ಓಕೆ? ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ಫೋರ್ತ್ ಮೇನ್, ಯೂಸ್ ಎ ಮಿರರ್ ಟು ಡ್ರಾ ದ ರಿಫ್ಲೆಕ್ಷನ್ ಆನ್ ದ ರೆಡ್ ಲೈನ್. ಸೊ ಮಿರರ್ ಇಮೇಜನ್ನು ಡ್ರಾ ಮಾಡಬೇಕು. ಸೊ ಮಿರರಲ್ಲಿ ನೋಡಿದಾಗ ಉಲ್ಟಾ ಕಾಣಿಸುತ್ತೆ, ಹೌದಲ್ವಾ? ಸೊ ಫೋರ್ತ್ ಒನ್, ರಿಫ್ಲೆಕ್ಷನ್ ಡ್ರಾ ಮಾಡಬೇಕು. ಸೊ ಹೇಗಿದೆ? ಈ ಥರ ರೆಡ್ ಲೈನ್ ಇದೆ, ಓಕೆನಾ? ಸೊ ಅದಕ್ಕೆ ಈ ಥರ ಫಿಗರ್ ಇದೆ, ಓಕೆನಾ? ಅದಕ್ಕೆ ರಿಫ್ಲೆಕ್ಷನ್ ನಾವು ಡ್ರಾ ಮಾಡಬೇಕಾಗುತ್ತೆ ಫಿಗರ್ಗೆ. ಓಕೆ? ಈ ಥರ ಡ್ರಾ ಮಾಡಬೇಕು. ಸೊ ಈ ಥರ ಇದೆ ಫಿಗರ್, ಹೌದಲ್ವಾ? ಫಿಗರ್ ಈ ಥರ ಇದೆ. ಸೊ ನಾವೇನು ಮಾಡಬೇಕು? ಇದಕ್ಕೆ ರಿಫ್ಲೆಕ್ಷನ್ ಈ ಥರ ಡ್ರಾ ಮಾಡಬೇಕು. ಓಕೆ? ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಸ್ಲೈಡ್ಸ್ ಆ್ಯಂಡ್ ಫ್ಲಿಪ್ಸ್. ಸ್ಲೈಡ್ಸ್ ಆ್ಯಂಡ್ ಫ್ಲಿಪ್ಸ್. ಸ್ಲೈಡ್ಸ್ ಅಂದರೆ ಏನು? ಸ್ಲೈಡ್ಸ್ ಅಂದರೆ ಸೊ ಏನು? ಫಿಗರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುತ್ತೆ, ಬಟ್ ಸೇಮ್ ಡೈರೆಕ್ಷನಲ್ಲಿ. ಸ್ಲೈಡ್ಸ್ ಅಂದರೆ ಏನು? ಓಕೆನಾ? ಸ್ಲೈಡ್ ಟೇಕ್ಸ್ ಪ್ಲೇಸ್ ವೆನ್ ಎ ಶೇಪ್ ಮೂವ್ಸ್ ಇನ್ ಒನ್ ಡೈರೆಕ್ಷನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಆ್ಯರೋ ಮಾರ್ಕ್ ಇದೆ, ಈ ಆ್ಯರೋ ಮಾರ್ಕ್ ಇಲ್ಲಿಗೆ ಮೂವ್ ಆಗುತ್ತೆ, ಈ ಆ್ಯರೋ ಮಾರ್ಕ್ ಇಲ್ಲಿಗೆ ಮೂವ್ ಆಗುತ್ತೆ. ಇದನ್ನು ಸ್ಲೈಡ್ ಅಂತ ಕರಿತೀವಿ, ಹೌದಲ್ವಾ? ಸೇಮ್ ಅದೇ ಥರ ಈಗ ಆ್ಯರೋ ಮಾರ್ಕ್ ಇದೆ, ಈ ಥರ ಇದೆ. ಸೊ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಓಕೆನಾ? ಸೊ ಇಲ್ಲಿದೆ ಆ್ಯರೋ ಮಾರ್ಕ್. ಸೊ ಒಂದೇ ಡೈರೆಕ್ಷನಲ್ಲಿ ಈ ಥರ ಮೂವ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ಇದನ್ನೇ ನಾವು ಸ್ಲೈಡ್ಸ್ ಅಂತ ಕರಿತೀವಿ. ಫ್ಲಿಪ್ಸ್ ಅಂದ್ರೇನು? ಎ ಫ್ಲಿಪ್ಸ್ ಟೇಕ್ಸ್ ಪ್ಲೇಸ್ ವೆನ್ ಎ ಶೇಪ್ ಇಸ್ ಫ್ಲಿಪ್ಡ್ ಅಕ್ರಾಸ್ ಎ ಲೈನ್ ಆ್ಯಂಡ್ ಫೇಸಸ್ ದ ಆಪೋಸಿಟ್ ಡೈರೆಕ್ಷನ್. ಅಂದರೆ ಸೊ ಮಿರರಲ್ಲಿ ನಾವು ನೋಡಿದಾಗ ಹೇಗೆ ಆಗುತ್ತೆ ನೋಡ್ರಿ, ಹೇಗೆ ಫೇಸ್ ಕಾಣಿಸುತ್ತೆ ಆ ಥರ ಉಲ್ಟಾ ಕಾಣಿಸುತ್ತೆ, ಹೌದಲ್ವ? ನಾವು ಮಿರರಲ್ಲಿ ನೋಡಿದಾಗ ನಮ್ಮದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡಾಗಿ ಕಾಣಿಸುತ್ತೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಾಗಿ ಕಾಣಿಸುತ್ತೆ. ಸೇಮ್ ಅದೇ ಥರ ಫ್ಲಿಪ್ಸ್ ಅಂದರೆ, ಓಕೆನಾ? ಸೊ ಏನು? ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಕ್ಯೂ ಇದೆ, ಹೌದಲ್ವಾ? ಸೊ ಈ ಥರ ಕ್ಯೂ ಅನ್ನೋ ಒಂದು ಲೆಟರ್ ಇದೆ. ಅದೇ ನೀವು ಮಿರರಲ್ಲಿ ನೋಡಿದಾಗ ಹೇಗೆ ಈ ಥರ ಇರುತ್ತೆ, ಹೌದಲ್ವಾ? ಓಕೆ? ಸೊ ಎಲ್ ಅಂತ ಇರುತ್ತೆ, ಹೌದಲ್ವ? ಈ ಶೇಪು. ಸೊ ಮಿರರಲ್ಲಿ ನೋಡಿದಾಗ ಹೇಗಿರುತ್ತೆ? ಈ ಥರ ರಿಫ್ಲೆಕ್ಷನ್ ಕಾಣಿಸುತ್ತೆ, ಓಕೆನಾ? ಇದನ್ನೇ ನಾವು ಫ್ಲಿಪ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಹೆಡ್ಡಿಂಗ್ ರೊಟೇಷನಲ್ ಸಿಮಿಟ್ರಿ. ಸೊ ರೊಟೇಷನಲ್ ಸಿಮಿಟ್ರಿ ಅಂದರೆ ರೊಟೇಟ್ ಮಾಡೋದು, ಹೌದಲ್ವಾ? ಸೊ ಒಂದು ಫಿಗರನ್ನ ನೀವು ರೊಟೇಟ್ ಮಾಡಿದಾಗ ಆ ಫಿಗರು ಸೇಮ್ ಕಾಣಿಸುತ್ತೆ, ಓಕೆನಾ? ಸೊ ಒಂದು ಫಿಗರನ್ನು ಹಾಫ್ ರೊಟೇಟ್ ಮಾಡಿದಾಗ, ಸೊ ಮತ್ತೇನು 1/3 ರೊಟೇಟ್ ಮಾಡಿದಾಗ, ಓಕೆನಾ? ಸೊ ಅದೇ ಫಿಗರನ್ನು ಸೊ 1/4 ರೊಟೇಟ್ ಮಾಡಿದಾಗ, 1/4 ಪಾರ್ಟ್ ರೊಟೇಟ್ ಮಾಡಿದಾಗ ಫಿಗರ್ ಸೇಮ್ ಆಗಿ ಕಾಣಿಸುತ್ತೆ, ಓಕೆನಾ? ಸೊ ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಫಿಗರನ್ನು ತಗೊಳ್ಳೋಣ. ಫಿಗರ್ ಇದೆ, ಹೌದಲ್ವಾ?
ಈ ಥರ ಫಿಗರ್ ಇದೆ. ಸೊ ರೊಟೇಷನಲ್ ಸಿಮಿಟ್ರಿ ಅಂದರೆ ಏನು? Rotational symmetry is that form where you can turn an object so that it looks exactly the same. The number of position in which it looks exactly the same gives you its order of the symmetry. So ಫಿಗರ್ ಇರುತ್ತೆ, ಅದನ್ನು ನಾವೇನು ಮಾಡಬೇಕು, ರೊಟೇಟ್ ಮಾಡಬೇಕು. ಓಕೆನಾ? ಸೊ ಹಾಫ್ ಪೊಸಿಷನಲ್ಲಿ ರೊಟೇಟ್ ಮಾಡಿದಾಗ ಅದು ಸೇಮ್ ಕಾಣಿಸುತ್ತಾ, ಅಥವಾ 1/3 ಪಾರ್ಟಲ್ಲಿ ರೊಟೇಟ್ ಮಾಡಿದಾಗ ಅದು ಸೇಮ್ ಕಾಣಿಸುತ್ತಾ, ಅಥವಾ 1/4 ಪಾರ್ಟಲ್ಲಿ ರೊಟೇಟ್ ಮಾಡಿದಾಗ ಅದು ಸೇಮ್ ಕಾಣಿಸುತ್ತಾ. ಸೊ ಅದು ಇಂಪಾರ್ಟೆಂಟ್. ಓಕೆನಾ? ಸೊ ಇಲ್ಲಿ ಫಿಗರ್ ಇದೆ. ಸೊ ಈ ಫಿಗರನ್ನು ನೀವು ಹೇಗಾದರೂ ರೊಟೇಟ್ ಮಾಡಿರಿ. ಸೊ ಹಾಫ್ ಪೊಸಿಷನಲ್ಲಿ ರೊಟೇಟ್ ಮಾಡಿದ್ರೂ ಸೇಮ್ ಕಾಣಿಸುತ್ತೆ, 1/3 ಪಾರ್ಟಲ್ಲಿ ರೊಟೇಟ್ ಮಾಡಿದ್ರೂ ಸೇಮ್ ಕಾಣಿಸುತ್ತೆ, 1/4 ಪಾರ್ಟಲ್ಲಿ ರೊಟೇಟ್ ಮಾಡಿದ್ರೂ ಸೇಮ್ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಈ ಡೆಸ್ಟರ್. ಓಕೆನಾ? ಈ ಡೆಸ್ಟರ್ ಹೀಗಿದೆ. ಇದು ಈ ಡೆಸ್ಟರ್ನ ಒರಿಜಿನಲ್ ಪೊಸಿಷನ್. ಡೆಸ್ಟರ್ನ ಒರಿಜಿನಲ್ ಪೊಸಿಷನ್. ಇದನ್ನು ಹಾಫ್ ಪಾರ್ಟಲ್ಲಿ ನಾನು ರೊಟೇಟ್ ಮಾಡ್ತೀನಿ. ಹಾಫ್ ಅಂದರೆ ಇದನ್ನು ಫುಲ್ಲಿಂಗೆ ಉಲ್ಟಾ ಮಾಡ್ತೀನಿ. ಉಲ್ಟಾ ಮಾಡಿದ್ರೂ ಇದು ಸೇಮ್ ಕಾಣಿಸ್ತಿದೆ ಹಾಫ್ ಪಾರ್ಟಲ್ಲಿ, ಹೌದಲ್ವಾ? ಸೊ ಹಾಗಾದ್ರೆ ಇದರ ಆರ್ಡರ್ ಏನು? 2 ಅಥವಾ ಹಾಫ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದರ ಆರ್ಡರ್ ನಾವು? 2 ಅಂತ ಕರಿತೀವಿ. ಏನಂತ ಕರಿತೀವಿ ಇದರ ಆರ್ಡರ್ ನಾವು? 2 ಅಂತ ಕರಿತೀವಿ. ಡೆಸ್ಟರ್ ಇದೆ, ಹೌದಲ್ವಾ? ಸೊ ಇದೇ ಒರಿಜಿನಲ್ ಪೊಸಿಷನ್ ಇದೆ. ಇದನ್ನು ನಾನು ಏನು ಮಾಡ್ತೀನಿ, 1/3 ಪಾರ್ಟಲ್ಲಿ ರೊಟೇಟ್ ಮಾಡ್ತೀನಿ. ಹೇಗೆ ರೊಟೇಟ್ ಮಾಡ್ತೀನಿ? 1/3 ಪಾರ್ಟಲ್ಲಿ ರೊಟೇಟ್ ಮಾಡಿದಾಗ ಅದು ಹೇಗೆ ಕಾಣಿಸುತ್ತೆ? ಈ ಥರ ಕಾಣಿಸುತ್ತೆ. ಒರಿಜಿನಲ್ ಪೊಸಿಷನ್ ಇರಲ್ಲ. ಓಕೆನಾ? ಸೊ ಯಾವ ಪೊಸಿಷನ್ಗೆ ನಾವು ರೊಟೇಟ್ ಮಾಡಿದಾಗ ಅದು ಸೇಮ್ ಕಾಣಿಸುತ್ತೋ ಅದು ಅದ್ರ ಆರ್ಡರ್ ಅಂತ ನಾವು ಕರಿತೀವಿ. ಓಕೆನಾ? ಸೇಮ್ ಇದನ್ನೇ ನಾನು ಏನು ಮಾಡ್ತೀನಿ, 1/4 ಪಾರ್ಟಲ್ಲಿ ರೊಟೇಟ್ ಮಾಡ್ತೀನಿ. ಓಕೆನಾ? ಸೊ ಇದು ಒರಿಜಿನಲ್ ಪೊಸಿಷನ್, ಇದು 1/3 ಪಾರ್ಟ್. ಓಕೆನಾ? ಸೊ ಇದು ಹಾಫ್ ಪಾರ್ಟ್ ಆಗುತ್ತೆ. ಓಕೆ, ಸೊ ಇದು 1/4 ಪಾರ್ಟ್. ಓಕೆನಾ? ಸೊ ಹಾಗಾದರೆ ಇದು ಡೆಸ್ಟರು. ಸೊ ಯಾವ ಪೊಸಿಷನಲ್ಲಿ ಇಟ್ಟಾಗ ಸೇಮ್ ಕಾಣಿಸುತ್ತೆ? ಹಾಫ್ ಪೊಸಿಷನಲ್ಲಿದ್ದಾಗ ಸೇಮ್ ಕಾಣಿಸುತ್ತೆ. ಹಾಗಾದರೆ ಈ ಡೆಸ್ಟರ್ನ ಆರ್ಡರ್ ಎಷ್ಟು? 2. ಏನಂತ ಕರಿತೀವಿ? ಡೆಸ್ಟರ್ನ ಆರ್ಡರ್ 2. ಓಕೆನಾ? ಸೊ ಈ ಥರ ಏನು ರೊಟೇಷನಲ್ ಸಿಮಿಟ್ರಿ. ಸೊ ರೊಟೇಷನಲ್ ಸಿಮಿಟ್ರಿ ಅಂದರೆ ಅದನ್ನು ನಾವು ರೊಟೇಟ್ ಮಾಡಿದಾಗ ಯಾವ ಪೊಸಿಷನಲ್ಲಿ, ಒರಿಜಿನಲ್ ಪೊಸಿಷನಿಂದ ಹಾಫ್ ಪಾರ್ಟಲ್ಲಿ ರೊಟೇಟ್ ಮಾಡಿದಾಗ ಅದು ಸೇಮ್ ಕಂಡ್ರೆ ಅದರ ಆರ್ಡರ್ 2 ಅಂತ ಕರಿತೀವಿ. ಸೊ ಯಾವುದೇ ಒಂದು ಆಬ್ಜೆಕ್ಟನ್ನು 1/3 ಪಾರ್ಟಲ್ಲಿ ರೊಟೇಟ್ ಮಾಡಿದಾಗ, ಓಕೆನಾ, ಸೊ ಅದು ಏನಾದರೂ ಸೇಮ್ ಕಂಡ್ರೆ ಅದರ ಆರ್ಡರ್ 3 ಅಂತ ಕರಿತೀವಿ. ಅದೇ ಫಿಗರನ್ನು 1/4 ರೊಟೇಟ್ ಮಾಡಿದಾಗ, 1/4 ಪಾರ್ಟಲ್ಲಿ ರೊಟೇಟ್ ಮಾಡಿದಾಗ, ಪೊಸಿಷನಲ್ಲಿ ರೊಟೇಟ್ ಮಾಡಿದಾಗ, ಸೊ ಅದು ಸೇಮ್ ಕಂಡ್ರೆ ಅದರ ಆರ್ಡರ್ ನಾವು 4 ಅಂತ ಕರಿತೀವಿ. ಓಕೆನಾ? ಸೊ ಈಗ ಇನ್ನೊಂದು ಫಿಗರ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಏನು ತಗೊಳ್ತೀನಿ, ಒಂದು ಸರ್ಕಲ್ ತಗೊಳ್ತೀನಿ. ಓಕೆ, ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಸರ್ಕಲ್ಗೆ ಇಲ್ಲಿ ಡಾಟ್ ಇದೆ, ಹೌದಲ್ವಾ? ಇದು ಒರಿಜಿನಲ್ ಪೊಸಿಷನ್, ಹೌದಲ್ವಾ? ಸೊ ಈ ಸರ್ಕಲನ್ನು 1/3 ರೊಟೇಟ್ ಮಾಡ್ತೀನಿ. ಅಂದರೆ ಸೊ ಈ ಸರ್ಕಲನ್ನು ಸ್ವಲ್ಪ ಈ ಥರ, ಓಕೆನಾ? ಸೊ ಈಗ ನೋಡಿರಿ ಸರ್ಕಲ್ ಇದೆ, ಇದು ಸರ್ಕಲ್ ಅಂತ ಇಮ್ಯಾಜಿನ್ ಮಾಡಿರಿ. ಇದು ಒರಿಜಿನಲ್ ಪೊಸಿಷನ್ 1/3 ಪಾರ್ಟ್ ಅಂದರೆ ಅದನ್ನು ಈ ಥರ ರೊಟೇಟ್ ಮಾಡ್ತೀನಿ. ಸೊ ಹಾಗಾದರೆ ಈ ಸರ್ಕಲನ್ನು ನಾನು ರೊಟೇಟ್ ಮಾಡಿದಾಗ, ಓಕೆನಾ, ಸೊ ಏನಾಗುತ್ತೆ, ಇಲ್ಲಿರೋ ಪಾಯಿಂಟ್ ಇಲ್ಲಿ ಬರುತ್ತೆ, ಹೌದಲ್ವಾ? ಸೊ ಈಗ ಹಾಫ್ ಪಾರ್ಟಲ್ಲಿ ರೊಟೇಟ್ ಮಾಡ್ತೀನಿ. ಈ ಡೆಸ್ಟರ್ ಹಿಂಗಿದ್ದಿದ್ದು ಈ ಥರ ರೊಟೇಟ್ ಮಾಡ್ತೀನಿ. ಒರಿಜಿನಲ್ ಪೊಸಿಷನ್ ಹಿಂಗಿತ್ತು, ಹಾಫಲ್ಲಿ ರೊಟೇಟ್ ಮಾಡಿದಾಗೂ ಸೇಮ್ ಕಾಣಿಸ್ತೀವಿ, ಹೌದಲ್ವಾ? ಸೊ ಹಾಗಾದರೆ ಸರ್ಕಲ್ ಏನು? ಸೊ ಇಲ್ಲಿ ಡಾಟ್ ಇಲ್ಲಿದೆ, ಅದನ್ನು ರೊಟೇಟ್ ಮಾಡಿದಾಗ ಡಾಟ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಹೌದಲ್ವಾ? ಸೊ ಹಾಗಾದರೆ 1/4 ಪಾರ್ಟ್, ಸೊ 1/4 ಪೊಸಿಷನ್. ಓಕೆನಾ? 1/4 ಪೊಸಿಷನ್ ಅಂದರೆ, ಸೊ ಆ್ಯಕ್ಚುಲಿ ಇದು ಒರಿಜಿನಲ್ ಪೊಸಿಷನ್ ಇತ್ತು, ಅದನ್ನು 1/3 ಮಾಡಿದೆ, ಹಾಫ್ ಮಾಡಿದೆ, ಮತ್ತೆ ಇದನ್ನು ಈ ಥರ ರೊಟೇಟ್ ಮಾಡಿದೆ, ಹೌದಲ್ವಾ? ಓಕೆನಾ? ಸೊ ಇದನ್ನು 1/4 ಪೊಸಿಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದು ಏನು, ಡಾಟ್ ಇಲ್ಲಿದ್ದಿದ್ದು ಇಲ್ಲಿ ಬಂತು, ಇಲ್ಲಿದ್ದಿದ್ದು ಇಲ್ಲಿ ಬಂತು. ಸೊ ಹಾಗಾದ್ರೆ ಮತ್ತೆ ರೊಟೇಟ್ ಮಾಡಿದಾಗ ಸರ್ಕಲ್ ಏನಾಗುತ್ತೆ, ಸೊ ಡಾಟ್ ಇದ್ದಿದ್ದು ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ, ಓಕೆನಾ? ಸೊ ಹಾಗಾದರೆ ಈ ಎಲ್ಲ ಡಾಟ್ಸನ್ನ ರಬ್ ಮಾಡಿದಾಗ ಸರ್ಕಲ್ಲು ನೀವು ಹೇಗಾದರೂ ರೊಟೇಟ್ ಮಾಡಿದ್ರೆ ಸೇಮ್ ಪೊಸಿಷನ್ ಕಾಣಿಸುತ್ತೆ. ಸೊ ಈ ಥರ ಈ ಸಿಮಿಟ್ರಿ ನಾವು ರೊಟೇಷನಲ್ ಸಿಮಿಟ್ರಿ ಅಂತ ಕರಿತೀವಿ, ಓಕೆನಾ? ಸೊ ಏನಾದರೂ ಆ ಫಿಗರ್ ಏನಾದರೂ ಹಾಫ್ ಇದ್ದಾಗ ಸೇಮ್ ಕಂಡ್ರೆ ಅದ್ರ ಪಾರ್ಟು ಅದ್ರ ಆರ್ಡರ್ 2 ಅಂತ ಕರಿತೀವಿ. 1/3 ಪಾರ್ಟ್ ಇದ್ದಾಗ ಅದು ಸೇಮ್ ಕಂಡ್ರೆ ಆರ್ಡರ್ 3 ಅಂತ ಕರಿತೀವಿ. 1/4 ಪಾರ್ಟ್ ಇದ್ದಾಗ ಸೇಮ್ ಕಂಡ್ರೆ ಆರ್ಡರ್ 4 ಅಂತ
ಕರಿತೀವಿ. ಓಕೆನಾ? ಸೊ ಹಾಗಾದರೆ ಈ ರೊಟೇಷನಲ್ ಸಿಮಿಟ್ರಿ ರಿಲೇಟೆಡ್ ಎಕ್ಸಸೈಸ್ 7.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, write the shapes that have the order of rotational symmetry 2. ಅಂದರೆ rotational symmetry 2 ಅಂದರೆ ಆ ಫಿಗರನ್ನು ಹಾಫ್ ಪಾರ್ಟಲ್ಲಿ ರೊಟೇಟ್ ಮಾಡಿದಾಗ, ಅಂದರೆ ಇದು ಡೆಸ್ಟರ್ ಇದೆ, ಇದು ಒರಿಜಿನಲ್ ಪೊಸಿಷನ್, ಇದನ್ನು ಹಿಂಗೆ ಫುಲ್ ಹಾಫ್ ರೊಟೇಟ್ ಮಾಡಿದಾಗ. ಓಕೆನಾ? ಸಪೋಸ್ ಇದು ಒರಿಜಿನಲ್ ಪೊಸಿಷನ್ ಅಂದರೆ ಇದನ್ನು ಫುಲ್ಲು ಹಾಫ್ ರೊಟೇಟ್ ಮಾಡಿದಾಗ ಸೇಮ್ ಕಾಣಿಸುತ್ತಾ ಯಾವ ಫಿಗರ್ಸು? ಓಕೆ, ಯಾವ ಫಿಗರ್ಸನ್ನ ನಾವು ರೊಟೇಟ್ ಮಾಡಿದಾಗ ಸೇಮ್ ಕಾಣಿಸುತ್ತೆ, ಹೌದಲ್ವಾ? ಫಸ್ಟ್ ಒನ್. ಓಕೆನಾ? ಸೊ ಈಗ ಇಲ್ಲಿ ಆರೋ ಮಾರ್ಕ್ ಇದೆ ಇಲ್ಲಿ. ಓಕೆನಾ? ಸೊ ಇದು ಒರಿಜಿನಲ್ ಪೊಸಿಷನ್. ಇದನ್ನು ಹಾಫ್ ಪಾರ್ಟಲ್ಲಿ ರೊಟೇಟ್ ಮಾಡಿದಾಗ ಆರ್ಡರ್ 2 ಅಂದರೆ ಹಾಫ್. ಓಕೆನಾ? ಸೊ ಇದು ರೊಟೇಟ್ ಮಾಡಿದಾಗ ಹೇಗೆ ಕಾಣಿಸುತ್ತೆ? ಇದು ಈ ಥರ ಕಾಣಿಸುತ್ತೆ, ಹೌದಲ್ವಾ? ಸೊ ಹಾಗಾದರೆ ಇದು ಏನು ರೊಟೇಷನಲ್ ಸಿಮಿಟ್ರಿ ಆರ್ಡರ್ ಅಲ್ಲ ಇದು, ಹೌದಲ್ವಾ? ಈ ಫಿಗರಿಗೆ ಟಿಕ್ ಮಾರ್ಕ್ ಹಾಕಬಾರ್ದು, ಯಾವುದಕ್ಕೆ? ಇದು. ಓಕೆನಾ? ಸೊ ಹಾಗಾದರೆ ರೊಟೇಷನಲ್ ಸಿಮಿಟ್ರಿ ಬರೋದು ಯಾವ ಫಿಗರು? ಬಿ ಫಿಗರ್ ರೊಟೇಷನಲ್ ಸಿಮಿಟ್ರಿ ಬರುತ್ತೆ. ನೋಡ್ರಿ ಇಲ್ಲಿ. ಸೊ ಈ ಥರ ಇದೆ. ಓಕೆನಾ? ಸೊ ಇಲ್ಲಿ ಪಾಯಿಂಟ್ ಹಿಡ್ಕೊಳ್ತೀನಿ. ಸೊ ಇದನ್ನು ಉಲ್ಟಾ ಮಾಡ್ತೀನಿ. ಓಕೆನಾ? ಸೊ ಉಲ್ಟಾ ಮಾಡಿದಾಗ ಏನಾಗುತ್ತೆ? ಈ ಪಾಯಿಂಟ್ ಇಲ್ಲಿದ್ದ ಪಾಯಿಂಟ್ ಇಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾದರೆ ಸೇಮ್ ಕಾಣಿಸ್ತಿದೆ. ಈ ಪಾಯಿಂಟನ್ನು ರಬ್ ಮಾಡಿಬಿಡ್ರಿ, ಹೌದಲ್ವಾ? ಅವಾಗ ಇದು ಸೇಮ್ ಕಾಣಿಸ್ತಿದೆ, ಹೌದಲ್ವಾ? ಓಕೆ, ಇದು ಆರ್ಡರ್ 2 ಹೌದು. ಸೊ ಹಾಗಾದರೆ ಸಿ ಪ್ರಾಬ್ಲಮ್, ಎಸ್, ಸಿ ಪ್ರಾಬ್ಲಮ್ ನೀವು ರೊಟೇಟ್ ಮಾಡಿರಿ ಸೇಮ್ ಕಾಣಿಸುತ್ತೆ. ಅದೇ ಡಿ ಪ್ರಾಬ್ಲಮನ್ನು ರೊಟೇಟ್ ಮಾಡಿದಾಗ ಅದನ್ನು ಸಹ ಸೇಮ್ ಕಾಣಿಸುತ್ತೆ, ಹೌದಲ್ವಾ? ಸೊ ಹಾಗೆ ಇ ಅನ್ನು ರೊಟೇಟ್ ಮಾಡಿದ್ರೂ ಸೇಮ್ ಕಾಣಿಸುತ್ತೆ. ಹಾಫ್ ಆರ್ಡರ್ 2 ಅಂದರೆ ಹಾಫ್, ಫುಲ್ ರೊಟೇಟ್ ಮಾಡಬೇಕು, ಅರ್ಧ ರೊಟೇಟ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟು ಸೆಕೆಂಡ್ ಮೇನ್ ಪ್ರಾಬ್ಲಮ್. Write the shapes that have the rotational order of the rotational symmetry 4. ಸೊ ಏನು ಆ ಫಿಗರ್ನ ರೊಟೇಷನಲ್ ಸಿಮಿಟ್ರಿ 4 ಇರಬೇಕು. ಅಂದರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಡೆಸ್ಟರ್ ಇದೆ, ಹೌದಲ್ವಾ? ಸೊ ಈ ಥರ ತಿರುಗಿಸಿದಾಗ 1/3 ಪಾರ್ಟ್ ಆಯಿತು, ಈ ಥರ ತಿರುಗಿಸಿದಾಗ ಹಾಫ್ ಆಯಿತು. ಸೊ ಹಿಂಗೆ ತಿರುಗಿಸಿದಾಗ 1/4 ಪಾರ್ಟ್. ಯಾವ ಪಾರ್ಟು? 1/4 ರೊಟೇಷನ್, ಹೌದಲ್ವಾ? ಆವಾಗ ಈ ಥರ ತಿರುಗಿಸಿದಾಗ ಸೇಮ್ ಕಂಡ್ರೆ ಯಾವ ಫಿಗರ್ ಸೇಮ್ ಕಾಣಿಸುತ್ತೆ, ಹೌದಲ್ವಾ? ಅದಕ್ಕೆ ನಾವು ಟಿಕ್ ಹಾಕಬೇಕು. ಓಕೆನಾ? ಸೊ ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್, ಹೌದಲ್ವಾ? ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್. ಸೊ ಈ ಥರ ಇದೆ ಫಿಗರ್, ಹೌದಲ್ವಾ? ಸೊ ಇದನ್ನು ನಾವು 1/4 ಪಾರ್ಟಲ್ಲಿ ತಿರುಗಿಸಿದಾಗ ಅದು ಹೇಗೆ ಕಾಣಿಸುತ್ತೆ? ಈ ಥರ ಕಾಣಿಸುತ್ತೆ. ಓಕೆ, ಇದು ಆರ್ಡ್ರು ಅಲ್ಲ, ಇದು ರಾಂಗ್ ಆಗುತ್ತೆ. ಓಕೆನಾ? ಸೊ ಹಾಗಾದರೆ ಬಿ ಪ್ರಾಬ್ಲಮ್. ಬಿನ 1/4 ಪಾರ್ಟಲ್ಲಿ ತಿರುಗಿಸಿದಾಗ ಸೇಮ್ ಕಾಣಿಸುತ್ತಾ? ಬಿ ಈ ಥರ ಇದೆ, ಹೌದಲ್ವಾ? ಇದನ್ನು ತಿರುಗಿಸಿದಾಗ ಸೊ 1/4 ಪಾರ್ಟ್ ತಿರುಗಿಸಿದಾಗ ಸೇಮ್ ಕಾಣಿಸುತ್ತೆ, ಹಾಫ್ ತಿರುಗಿಸಿದಾಗ ಸೇಮ್ ಕಾಣಿಸುತ್ತೆ. ಸೊ 1/3 ಪಾರ್ಟ್ ಮಾಡಿದ್ರೆ ಸೇಮ್ ಕಾಣಿಸುತ್ತೆ. ಇದು ಹೌದು, ರೈಟ್. ಅದೇ ಥರ ಸಿ, ಡಿ, ಇನು ನೀವು ಸಿ, ಹೌದಲ್ವಾ? ಸಿ ಅನ್ನು ನೀವು ರೊಟೇಟ್ ಮಾಡಿದಾಗ ಸೇಮ್ ಕಾಣಿಸುತ್ತೆ, ಡಿ ಅನ್ನು ರೊಟೇಟ್ ಮಾಡಿದಾಗ ಸೇಮ್ ಕಾಣಿಸಲ್ಲ, ಹೌದಲ್ವಾ? ಸೊ ಡಿ ಫಿಗರ್ ಹೇಗಿದೆ? ಸೊ ಡಿನ ಒರಿಜಿನಲ್ ಪೊಸಿಷನ್ ಫಸ್ಟ್ ಡ್ರಾ ಮಾಡ್ಕೊಡೋಣ. ಓಕೆನಾ? ಸೊ ಡಿನ ಒರಿಜಿನಲ್ ಪೊಸಿಷನ್ ಈ ಥರ ಇದೆ, ಹೌದಲ್ವಾ? ಈ ಥರ ಇದೆ. ಸೊ ಇದನ್ನು ಸೊ 1/4 ಪಾರ್ಟಲ್ಲಿ ತಿರುಗಿಸಿದಾಗ ಹೇಗಾಗುತ್ತೆ? ಸೊ ಇಲ್ಲಿ ಲೆಂತು ಉದ್ದ ಬರುತ್ತೆ, ಇಲ್ಲಿ ಸ್ಮಾಲ್ ಬರುತ್ತೆ, ಸೇಮ್ ಕಾಣಿಸಲ್ಲ, ಈ ಥರ ಆಗುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ಇದು ರಾಂಗ್ ಆಗುತ್ತೆ. ಈ ಫಿಗರಿಂದ ಆರ್ಡ್ರ್ 4 ಇಲ್ಲ. ಸೊ ಅದೇ ಥರ ಬೇರೆ ಫಿಗರ್ಸನ್ನು ನೋಡಿ ಫೈಂಡ್ ಔಟ್ ಮಾಡಿ ಅದಕ್ಕೆ ಟಿಕ್ ಹಾಕಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಇದೆ, ಕಂಪ್ಲೀಟ್ ದ ಟೇಬಲ್ ಅಂತ ಇದೆ. ಓಕೆನಾ? ಸೊ ಆ ಟೇಬಲಲ್ಲಿ ಫಿಗರ್ ಕೊಟ್ಟಿದ್ದಾರೆ. ಆ ಫಿಗರ್ಗೆ ನಾವೇನು ಡ್ರಾ ಮಾಡಬೇಕು? ಫ್ಲಿಪ್ಪು, ಸ್ಲೈಡು, 1/4 ರೊಟೇಷನ್, 1/2 ರೊಟೇಷನ್. ಓಕೆನಾ? ಸೊ ಥರ್ಡ್ ಮೇನ್ ಎ ಪ್ರಾಬ್ಲಮ್. ಫಸ್ಟ್ ಕಾಲಮ್ ಏನಿದೆ? ಶೇಪ್ ಇದೆ, ಹೌದಲ್ವಾ? ನೆಕ್ಸ್ಟು ಫ್ಲಿಪ್ ಇದೆ, ನೆಕ್ಸ್ಟು ಸ್ಲೈಡ್ ಅಂತ ಇದೆ, ಹೌದಲ್ವಾ? ನೆಕ್ಸ್ಟ್ 1/4 ರೊಟೇಷನ್, ಸೊ 1/2 ರೊಟೇಷನ್, ಹೌದಲ್ವಾ? ಈಗ ಶೇಪ್ ಇದೆ,
ಓಕೆ, ಇದು ರೆಕ್ಟ್ಯಾಂಗಲ್ ಶೇಪ್ ಇದೆ. ಓಕೆನಾ. ಸೊ ಇದಕ್ಕೆ ಫ್ಲಿಪ್ ಅಂದರೆ ಏನು? ಸೊ ಅದಕ್ಕೆ ಉಲ್ಟಾ ಕಾಣಿಸುತ್ತೆ, ಹೌದಲ್ವಾ. ಈಗ ಕೆ ಅನ್ನೋ ಒಂದು ಲೆಟರ್ ಇದೆ, ಸೊ ಅದಕ್ಕೆ ಉಲ್ಟಾ ಹೇಗೆ ಕಾಣಿಸುತ್ತೆ? ಈ ಥರ ಕಾಣಿಸುತ್ತೆ. ಈಗ ಇದನ್ನು ಮಿರರಲ್ಲಿ ಇಟ್ಟಿದ್ದೀರಾ, ಇದು ಹೇಗೆ ಕಾಣಿಸುತ್ತೆ ಫ್ಲಿಪ್ಪು? ಓಕೆನಾ. ಸೊ ಈ ಥರನೇ ಕಾಣಿಸುತ್ತೆ. ಸ್ಲೈಡ್ ಅಂದರೆ ಏನು? ಸೊ ಸೇಮ್ ಫಿಗರ್ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗ್ತಿರುತ್ತೆ. ಏನಾಗ್ತಿರುತ್ತೆ? ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಈ ಫಿಗರ್ ನೀವು ಹಿಂಗೆ ತೊಗೊಂಡ್ರೆ ಸೊ ಈ ಥರ ಪಕ್ಕನೂ ಮೂವ್ ಆಗ್ಬೋದು. ಓಕೆನಾ. ಸೊ ಈ ಫಿಗರನ್ನು 1/4 ರೊಟೇಷನಲ್ಲಿ ಮೂವ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ? ಈ ಥರ. ಓಕೆನಾ. ಸೊ ಇದೇ ಡೆಸ್ಟರ್ ಹೀಗಿದೆ. ಓಕೆನಾ. 1/3 ರೊಟೇಟ್ ಮಾಡಿದಾಗ ಹಿಂಗೆ ಕಾಣಿಸುತ್ತೆ. ಹಾಫ್ ರೊಟೇಟ್ ಮಾಡಿದಾಗ ಈ ಶೇಪಲ್ಲಿ ಬರುತ್ತೆ. ಕರೆಕ್ಟ್ ಹಾಫ್ ರೊಟೇಟ್ ಮಾಡಿದಾಗ ಸೇಮ್ 1/4 ರೊಟೇಟ್ ಮಾಡಿದಾಗ ಸೇಮ್ ಇದೇ ಶೇಪ್, ಈ ಶೇಪ್ ಬರುತ್ತೆ, ಹೌದಲ್ವಾ. ಓಕೆನಾ. ಸೊ ಈ ಥರ ಇದೆ ಇದು ಶೇಪು. ಇದನ್ನು 1/4 ಹಾಫ್ ರೊಟೇಟ್ ಮಾಡಿದಾಗ ಹೇಗೆ ಬರುತ್ತೆ? ಈ ಥರ ಬರುತ್ತೆ. ಕರೆಕ್ಟ್ ಹಾಫ್ ರೊಟೇಷನ್. ಸೊ 1/4 ರೊಟೇಷನ್ ಅಂದರೆ ಈ ಥರ ಮೂವ್ ಮಾಡಿದಾಗ 1/5 ರೊಟೇಷನ್ ಈ ಥರ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಿ ಫಿಗರ್. ಸೊ ಏನು ಕೊಟ್ಟಿದ್ದಾರೆ ಫಿಗರು? ಬಿ. ಸೊ ಈ ಥರ ಫಿಗರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದನ್ನು ಫ್ಲಿಪ್ ಅಂದರೆ ಏನು? ಸೊ ಮಿರರಲ್ಲಿ ನೋಡಿದಾಗ ಹೇಗೆ ಕಾಣಿಸುತ್ತೆ, ಹೌದಲ್ವಾ. ಸೊ ಹೇಗೆ ಕಾಣಿಸುತ್ತೆ? ಇದ್ರ ಉಲ್ಟಾ ಕಾಣಿಸುತ್ತೆ, ಹೌದಲ್ವಾ. ಈ ಥರ ಕಾಣಿಸುತ್ತೆ. ಓಕೆನಾ. ಸ್ಲೈಡ್ ಅಂದರೆ ಹೇಗೆ? ಸೊ ಫಿಗರ್ ಒಂದು ಡೈರೆಕ್ಷನಿಂದ ಇನ್ನೊಂದು ಡೈರೆಕ್ಷನ್ಗೆ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಓಕೆನಾ. ಹೌದಲ್ವಾ. ಇದು ಫ್ಲಿಪ್. ಸೊ 1/4 ರೊಟೇಟ್ ಮಾಡಿದಾಗ ಸೊ ಇದಕ್ಕೆ ಆನ್ಸರ್ ಇಲ್ಲಿ ಬರೀತಿದ್ದೀನಿ. ಓಕೆನಾ. 1/4 ರೊಟೇಟ್ ಮಾಡಿದಾಗ ಅದು ಹೇಗೆ ಕಾಣಿಸುತ್ತೆ? ಸೊ ಈ ಥರ ಕಾಣಿಸುತ್ತೆ. ಹೌದಲ್ವಾ. 1/4 ರೊಟೇಟ್ ಮಾಡಿದಾಗ. ಓಕೆನಾ. 1/2 ರೊಟೇಟ್ ಮಾಡಿದಾಗ ಸೊ ಹಾಫ್ ರೊಟೇಟ್ ಮಾಡಿದಾಗ ಫಿಗರ್ ಹೇಗೆ ಕಾಣಿಸುತ್ತೆ? ಸೊ ಇದಕ್ಕೆ ಆನ್ಸರ್ ಇಲ್ಲೇ ಬರೀತಿದ್ದೀನಿ. ಓಕೆನಾ. ಸೊ ಹೇಗೆ ಕಾಣಿಸುತ್ತೆ? ಹೌದಲ್ವಾ. ಸೊ ನೆಕ್ಸ್ಟ್ ರಿಮೈನಿಂಗ್ ಸಿ ಆ್ಯಂಡ್ ಡಿ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಮೆಂಟಿಕ್ ರೈಟ್ ದ ಶೇಪ್ಸ್ ದಟ್ ಹ್ಯಾವ್ ದ ಆರ್ಡರ್ ಆಫ್ ರೊಟೇಷನಲ್ ಸಿಮಿಟ್ರಿ. ಸೊ ಅದನ್ನು 1/3 ಪೊಸಿಷನಲ್ಲಿ ರೊಟೇಟ್ ಮಾಡಿದಾಗ ಸೊ ಯಾವ ಫಿಗರ್ಸ್ ಸೇಮ್ ಕಾಣಿಸುತ್ತೆ? ಓಕೆನಾ. ಸೊ ಫೋರ್ತ್ ಮೇನ್ ಎ. ಸೊ ಎ ಪ್ರಾಬ್ಲಮ್ ಸೇಮ್ ಕಾಣಿಸುತ್ತೆ, ಹೌದಲ್ವಾ. ಸೊ ಬಿ ಪ್ರಾಬ್ಲಮ್ಮು ಸಹ ಬಿ ಸೇಮ್ ಕಾಣಿಸುತ್ತೆ. 1/4 ರೊಟೇಟ್ ಮಾಡಿದಾಗ 1/3 ರೊಟೇಟ್ ಮಾಡಿದಾಗ ಸೇಮ್ ಕಾಣಿಸುತ್ತೆ, ಹೌದಲ್ವಾ. ಬಿ ಪ್ರಾಬ್ಲಮ್ ಸೇಮ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಹೌದಲ್ವಾ. ಸೊ ಇದು ಒರಿಜಿನಲ್ ಪೊಸಿಷನ್, ಹೌದಲ್ವಾ. ಅದನ್ನು ಯಾವ ಪಾರ್ಟಲ್ಲಿ ರೊಟೇಟ್ ಮಾಡಬೇಕು? 1/3 ಪಾರ್ಟಲ್ಲಿ ರೊಟೇಟ್ ಮಾಡಬೇಕು. ಇದು ಹೌದಲ್ವಾ. ಈ ಥರ ಇದೆ. ಇದನ್ನು ಹಾಫ್ ರೊಟೇಟ್ ಮಾಡ್ತೀವಿ, ಹೌದಲ್ವಾ. ಸೊ ಫಿಗರ್ ಹಿಂಗಿದೆ, ಓಕೆನಾ. ಸೊ ಅದನ್ನು ಹೀಗಿದೆ ಅಂದರೆ ಅದನ್ನು ರೊಟೇಟ್ ಮಾಡಬೇಕು 1/3, ಹೌದಲ್ವಾ. ಇದು ಹಾಫ್, ನೆಕ್ಸ್ಟು 1/3 ರೊಟೇಷನ್ ಆಗುತ್ತೆ, ಓಕೆನಾ. ಹೇಗಿದೆ ಫಿಗರ್? ಹೀಗಿದೆ, ಓಕೆನಾ. ಫಿಗರ್ ಹೀಗಿದೆ. ಸೊ ಇದನ್ನು ಏನು ಮಾಡಬೇಕು? 1/3 ರೊಟೇಟ್ ಮಾಡಿದಾಗ, ಓಕೆನಾ. 1/3 ರೊಟೇಟ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಹಾಫ್ ರೊಟೇಟ್ ಮಾಡಿದಾಗ ಈ ಥರ. ಸೊ 1/4 ಮಾಡಿದಾಗ ಸೇಮ್ ಈ ಥರ ಕಾಣಿಸುತ್ತೆ, ಓಕೆನಾ. ಫಿಗರ್ ಹೀಗಿದೆ. ಸೊ ಓನ್ಲಿ 1/3 ರೊಟೇಟ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಸೊ ಹಾಗಾದರೆ ಏನು 1/3 ರೊಟೇಟ್ ಮಾಡಿದಾಗ ಸೇಮ್ ಕಾಣಿಸಲ್ಲ ಇದು. ನೆಕ್ಸ್ಟು ಸಿ ಡಿ ಇ ಎಫ್ ನೀವೇ ಮಾಡಬೇಕಾಗುತ್ತೆ ಹೋಮ್ವರ್ಕ್ ಪ್ರಾಬ್ಲಮ್ಸ್, ಓಕೆನಾ. ಸೊ ನೆಕ್ಸ್ಟು ಚಾಪ್ಟರ್ ಡ್ರಿಲ್ಲಲ್ಲಿ ವಿಚ್ ಆಫ್ ದ ಡಾಟೆಡ್ ಲೈನ್ಸ್ ಆರ್ ಲೈನ್ ಆಫ್ ಸಿಮಿಟ್ರಿ. ಸೊ ಲೈನ್ ಆಫ್ ಸಿಮಿಟ್ರಿನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ವಿಚ್ ಆಫ್ ದೀಸ್ ನೀಡೆಡ್ ಎ 1/3 ರೊಟೇಷನ್ ಆ್ಯಂಡ್ 1/4 ಟು ಕಮ್ ಬ್ಯಾಕ್ ಟು ದೇರ್ ಒರಿಜಿನಲ್ ಪೊಸಿಷನ್. ಸೊ ಯಾವ ಫಿಗರ್ಸ್ 1/3 ರೊಟೇಟ್ ಮಾಡಿದಾಗ ಒರಿಜಿನಲ್ ಪೊಸಿಷನ್ ಕಾಣಿಸುತ್ತೆ, ಯಾವ ಫಿಗರ್ಸ್ 1/4 ರೊಟೇಟ್ ಮಾಡಿದಾಗ ಒರಿಜಿನಲ್ ಪೊಸಿಷನ್ ಕಾಣಿಸುತ್ತೆ
ಸೊ ಅದನ್ನು ಫೈಂಡ್ ಔಟ್ ಮಾಡಿ ನೀವು ಟಿಕ್ ಹಾಕಬೇಕಾಗುತ್ತೆ ರೊಟೇಷನ್. ಸೊ ಅದೇ ಥರ ವಿಚ್ ಆಫ್ ದೀಸ್ ನೀಡ್ 1/4 ರೊಟೇಷನ್, ವಿಚ್ ನೀಡ್ ಎ 1/2 ರೊಟೇಷನ್ ಟು ಕಮ್ ಬ್ಯಾಕ್ ಟು ದೇರ್ ಒರಿಜಿನಲ್ ಶೇಪ್. ಸೇಮ್ ಸೆಕೆಂಡ್ ಮೇನ್ ಇದ್ದಂಗೆ ಇಲ್ಲೂ ಸಹ ಯಾವ ರೊಟೇಷನಲ್ಲಿ ಒರಿಜಿನಲ್ ಶೇಪ್ ಕಾಣಿಸುತ್ತೆ ಬರಿಬೇಕಾಗುತ್ತೆ. ಓಕೆನಾ. ಲುಕ್ ಅಟ್ ದೀಸ್ ಫ್ಲ್ಯಾಗ್ಸ್ ಆ್ಯಂಡ್ ಸೇ ವೆದರ್ ದೇ ಹ್ಯಾವ್ 0, 1 or 2 ಲೈನ್ಸ್ ಆಫ್ ಸಿಮಿಟ್ರಿ. ಸೊ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಬರುತ್ತೆ? ಸೊ 1 ಲೈನ್ ಆಫ್ ಸಿಮಿಟ್ರಿ ಬರುತ್ತಾ, 2 ಲೈನ್ ಆಫ್ ಸಿಮಿಟ್ರಿ ಬರುತ್ತಾ, ಅಥವಾ ಯಾವ ಫಿಗರ್ ಯಾವುದೂ ಲೈನ್ ಆಫ್ ಸಿಮಿಟ್ರಿ ಬರಲಿಲ್ಲ ಅಂದರೆ ಅಸಿಮಿಟ್ರಿಕಲ್ ಫಿಗರ್ ಇದ್ದರೆ ಅದು 0 ಲೈನ್ ಆಫ್ ಸಿಮಿಟ್ರಿ ಅಂತ ಬರುತ್ತೆ. ಓಕೆನಾ. ಸೊ ಇವತ್ತಿಗೆ ಸಿಮಿಟ್ರಿ ಫಿಗರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.